ನಮ್ಮ ಅಜ್ಜಿ ಇದ್ರು, ನಮ್ಮ ಅಮ್ಮ ಬಂದ್ರು, ಅದ್ರ ಜೊತೆ ನಾವು ಬಂದು ಅಷ್ಟೇ. ಅದೇ ಬಿಟ್ಟು ವಂಶ ಪರಂಪರೆ ಅಂತ ಗೊತ್ತಿಲ್ಲ. ಅವ್ರಿಗೇನು ಕೆಲಸ ಗೊತ್ತಿಲ್ದಿರ, ಕೈ ಕೆಲಸ ಕಲಿದಿರ ಇರೋದಕ್ಕೆ ಅವ್ರು ಬಂದ್ರು, ಅವರಿಂದ ನಾವು ಬಂದ್ಬಿಟ್ಟು. ಅದು ಒನ್ ಟೈಮಲ್ಲಿ ಇತ್ತು, ಒನ್ ಟೈಮ್ ಕಾರ್ಪೊರೇಷನ್ಗೆ ಬಾಡಿಗೆ ಹೋಗ್ತಿತ್ತು. ಏನು 10 ರೂಪಾಯಿ 20 ರೂಪಾಯಿ, ಲಾಸ್ಟ್ 100 ರೂಪಾಯಿ ತನಕ ಮೇಡಮ್ ಅಷ್ಟೇ. ಅದ್ರ ಮೇಲೆ ನಾವು ನೋಡಿಲ್ಲ. ಆಮೇಲೆ ನಾವು ಕಟ್ಟಿಲ್ಲ, ಯಾರು ಬಂದು ನಮಗೆ ಜುಲುಮ್ ಮಾಡಿಲ್ಲ. ಕಟ್ರಿ ಅನ್ನೋದು ಗೊತ್ತಾಗಿದ್ರೆ ನಾವು ಕಟ್ಟಿರ್ತಿತ್ತು. ಇಲ್ಲೇ ಬರ್ತೀವಿ ಮೇಡಮ್, ಪುನಃ ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಮಾಡ್ತೀವಿ ಮೇಡಮ್. ವಿಧಿ ಇಲ್ಲ ನಮ್ಗೆ, ಕೈಯಲ್ಲಿ ಇಟ್ಕೊಂಡು ಮಾರಲೇಬೇಕಲ್ವಾ. ಅವಾಗಿಂದ ಇತ್ತು, ಇವಾಗೂ ಇರ್ತೀವಿ. ಬಿಸಿಲು ಮಳೆಲ್ಲ ಇತ್ತು ಮೇಡಮ್. ಇನ್ನೊಂದು ತೆರವು ಮಾಡಿಸಕ್ಕೆ ಮುಂಚೆ ತೆರವು ಮಾಡಿಸ್ಬಿಟ್ರು. ಇವಾಗಾದ್ರೂ ಅವರು ಎಲ್ಲೋ ಒಂದು ಜಾಗದಲ್ಲಿ ಇದೆ, ಎಲ್ಲೋ ಒಂದು ಜಾಗದಲ್ಲಿ ನಾವು ಜಾಗ ಕೊಡ್ತೀವಿ ಅನ್ನೋದು ಯಾರು ಹೇಳ್ತಿಲ್ಲ ಮೇಡಮ್. ಇವಾಗ ನಾವು ಇಲ್ಲೋಡಿ, ಇಲ್ಲಿದೆ, ಬೇಡಪ್ಪ ನಾವು ಅಲ್ಲಿ ಕೊಡ್ತೀವಿ. ಕೊಡ್ಲೇಬೇಕಲ್ವಾ ಮೇಡಮ್, ಕೊಡ್ಲೇಬೇಕು. ನಾವು ಇನ್ನೇನು ಅವ್ರಿಗೆ ಹೌದು ಹೌದು ಮೇಡಮ್ ಅಲ್ವಾ. ನಮಗೆ ಬೇರೆ ಜಾಗ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ನಾವು ಅಲ್ಲಿಗೆ ಹೋಗಕ್ಕೆ ರೆಡಿ ಇದ್ದೋ. ಸರ್ಕಾರ ಏನೇನು ಕೇಳ್ಕೊಡೋದು ಮೇಡಮ್, ನಮ್ಗೆ ಇದೇ ಜಾಗನ ಬಿಟ್ಕೊಡಿ. ಕೊಟ್ರೆ ಒಳ್ಳೇದಲ್ವಾ ಮೇಡಮ್, ಕೊಟ್ರೆ ಒಳ್ಳೇದಲ್ವಾ, ಒಳ್ಳೇದು ಕೊಟ್ರೆ ಒಳ್ಳೇದು. ಕೊಡ್ಲಿಲ್ಲ ಅಂದ್ರೆ ವಿಧಿ ಇಲ್ಲ. ನಾವು ಇಲ್ಲೇ ಏನು ಕೆಳಗಡೆ ಚಾಪೆ ಹಾಸ್ಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಪ್ಲಾಸ್ಟಿಕ್ಗಳು ಇದ್ದೇ ಇದೆ ಮೇಡಮ್. ಅವಾಗಿಂದ ನಾವು ನಮ್ಮ ಸಮೇತ ಎತ್ಕೋದ್ರೆ ನಾವೇನು ಕೊಲೆ ಮಾಡಿದೀವ ಮೇಡಮ್? ಕೊಲೆ ಮಾಡಿದವರು, ಸುಲಿಗೆ ಮಾಡಿದವರೆಲ್ಲ ಆರಾಮಾಗಿದಾರಲ್ಲ. ಕೋರ್ಟ್ ಆದೇಶ ಇದೆ ಅನ್ನೋದು ಎಷ್ಟು ಸರಿ ಮೇಡಮ್? ನೋಟಿಸ್ ಎಲ್ಲೂ ಹಾಕಿಲ್ಲ ಮೇಡಮ್. ನೀವೇನಾದ್ರೂ ಕವರ್ ಮಾಡಿದ್ರ? ಅದು ನೋಟಿಸ್ ಹಾಕಿದ್ ಕವರ್ ಮಾಡಿದ್ರಾ? ಅದನ್ನ ನೀವು ಓದಿದ್ರೆ ಓದಿಲ್ವಾ? 94ದು ಅದು ನಾವು ಸ್ಟೇ ತಂದಿರೋದು, ಹಾಕಿರೋದು ಎಲ್ಲರ ಅಂಗಡಿ ಮೇಲೂ ನಾವು ಹಾಕೊಂಡಿರೋದು. ಲೈಸೆನ್ಸು ಇದೆ ಮೇಡಮ್. ಇಲ್ಲೋಡಿ, ಬಾ ಕಟ್ಟಾಯ್ತಾ? ಹೌದು ಹೌದು 82 82. ನಾನು ಅದನ್ನೇ ಹೇಳಿದ್ದು ಮೇಡಮ್ ನಿಮ್ಗೆ. ಇಂದಿರಾ ಗಾಂಧಿ ಅವರೆಲ್ಲ ಆ ಟೈಮಲ್ಲೇ ಬಂದಿದ್ದು. ಅಂದ್ರೆ ಇಸ್ವಿ ಎಲ್ಲ ಪಕ್ಕಾ ಗೊತ್ತಿಲ್ಲ, ಕೊಟ್ಟಿದ್ದಾರೆ. ಅವಾಗ ನಮ್ಮ ಅಜ್ಜಿ ಇದ್ರು ಮೇಡಮ್. ಅವಾಗ ಇಲ್ಲಿ ರೋಡ್ ಶೋ ಬಂದಿದ್ದಾರೆ ಅನ್ಸುತ್ತೆ. ಅಂದ್ರೆ ಅದು ನಾವು ಅವಾಗ 82 ಅಲ್ಲಿ 2-3 ವರ್ಷದ ಮಕ್ಕಳು ನಾವು. ಸೀಮಿತ ಅಂತ ಕೊಟ್ಟಿಲ್ಲ, ಇದ್ರಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ದಾನ ಇರಲ್ಲ. ಮತ್ತೆ ನಾವು ಕಾರ್ಪೊರೇಷನ್ಗೆ ಬಾಡಿಗೆ ಕಟ್ಟಿರೋದು ಇದೆ ಮೇಡಮ್. ಅಂದ್ರೆ ಇವರೆಲ್ಲ ಇಟ್ಕೊಂಡಿಲ್ಲ ಯಾವ್ದು. ಕೆಲವೊಂದು ಪೇಪರ್ಗಳು ಅವಶ್ಯಕತೆ ಇಲ್ಲ, ಬಾಡಿಗೆ ಕಟ್ಟಿರೋದು ಇದೆ, ಪ್ರೂಫ್ ಇದೆ. ಆದ್ರೆ ಇವಾಗ ನಾವು ಪ್ರೂಫ್ನ ಎಲ್ಲ ಕಳ್ಕೊಂಡಿದೀವಿ ಅಂದ್ರೆ ಆ ಅಂಗಡಿಲಿ ಏನೇನ್ ಮಾಡಿದ್ವು 3-4 ಸೇರಿ ಮೇಡಮ್. ಸಹಕಾರ ಕೊಟ್ಟಿರೋದಕ್ಕೆ ನೀವು ಇಷ್ಟು ಮಾಡೋಕ್ಕಾಗಿದ್ದು. ಸಹಕಾರ ಕೊಟ್ಟಿಲ್ಲ ಅಂದ್ರೆ ನೀವು ಇದು ಮುಟ್ಟಕ್ಕೂ ಆಯ್ತಾ ಇರಲಿಲ್ಲ. ಚಾಲೆಂಜ್ ಮಾಡಿ ನಿಂತ್ಕೊಬಿಟ್ಟಿದ್ರೆ ಹೌದು, ಕೈ ಜೋಡಿಸಿದೀವಲ್ಲ ನಾವು. ಆದ್ರೆ ನಮ್ಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಲ್ವಾ, ಇಲ್ಲೇ ಕೊಡಿ ಅಂತ ಇಲ್ಲ. ಹೌದು 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 ಮೇಡಮ್. ಸ್ಮೆಲ್ ಬರ್ತಿತ್ತ ತೋರಿಸಿ, ಸ್ಮೆಲ್ ಬರ್ತಿತ್ತ ಈ ರೋಡಲ್ಲಿ ತೋರಿಸಿ. ಸ್ಮೆಲ್ ಬಂದ್ರೆ ತಾನೇ ಗಬ್ಬು. ಕಚಡ ಇತ್ತ ತೋರಿಸಿ. ಕಚಡ ಏನೂ ಇರಲಿಲ್ಲ. ನೀವು ಅದಕ್ಕೆ ಮುಂಚೆ ಒಂದ್ಸರಿ ಇದು ಮಾಡ್ಬೋದಾಗಿತ್ತು. ನೀವು ಕಚಡ ಸತ್ಯವಾಗ್ಲೂ ಇಲ್ಲಿ ಇರಲಿಲ್ಲ. ಹೆಂಗಿತ್ತು ನೀವು ನೋಡ್ಬೇಕಾಯ್ತು. ನೆಲ ಸೂಪರ್ ಆಗಿತ್ತು ಮೇಡಮ್. ಇದು ನೀವು ಕ್ಲೀನಾಗಿ ಮಾಡಿಕೊಟ್ರು ಅವರು ರೋಡ್ಗೆ ಬರೋದು ಜನಗಳು. ಇಲ್ಲಿ ನಡೆಯಲ್ಲ, ಅವರು ಅಲ್ಲೇ ನಡೆಯೋದು. ಬೇಕಾದ್ರೆ ನೋಡಿ ನೀವು, ಇನ್ನೂ ಒಂದು ವಾರ ಆದ್ಮೇಲೆ ಇದೆಲ್ಲ ರೆಡಿ ಆಗುತ್ತಲ್ಲ, ರೆಡಿ ಆದ್ಮೇಲೆ ನೋಡಿ ಈ ಫುಟ್ಪಾತಲ್ಲಿ ಹೋಗ್ತಾರ, ಅಲ್ಲಿ ಓಡಾಡ್ತಾರೆ. ರೂಢಿ ಆಗ್ಬಿಟ್ಟಿದೆ. ಹಿಂಗೆ ಬರೋದು ನಿಜವಾಗ್ಲು. ಇಲ್ಲೆಲ್ಲ ಮೊದಲು ಆಸ್ಪತ್ರೆಯಿಂದ ಮಕ್ಕಳು ಚಿಕ್ಕ ಮಕ್ಕಳು
ಸ್ವೆಟರ್ಗಳು ಅದು ಇದು ತಗೊಳಕ್ಕೆ ಇಲ್ಲೇ ಬರೋರು. ನೀವು ಅಲ್ಲಿ ಹೊಸ ಏರಿಡಿಗೆ ಹೋಗಿ ದೊಡ್ಡ ಅಂಗಡಿಗೆ ಹೋದರೆ ಕಾಸ್ಟ್ಲಿ ಇರೋದು, ಇಲ್ಲಿ ತಗೊಂಡೋಗೋರು 100-150 ರೂಪಾಯಲ್ಲಿ ಮುಗಿದೋಗೋದು ಮೇಡಮ್. ಒಂದು ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡಿ ಮೇಡಮ್ ಅಲ್ವಾ, ಅಷ್ಟೇ ನಾವು ಬೇಕು ಅಲ್ವಾ ಮೇಡಮ್. ಇಲ್ಲಿ ದುಡ್ದಿದ್ದೀವಿ, ನಮಗೆ ಬೇರೆ ಕಡೆ ಹೋಗಿ ನಾವು ಇಲ್ಲಿ ಸುಧಾರಿಸ್ಕೊಳ್ಳೋಕೆ ತುಂಬ ಕಷ್ಟ ಇದೆ. ಇಲ್ಲಿಂದ ಅಲ್ಲೋಗಿ ಆಗಲ್ಲ, ವ್ಯಾಪಾರನೂ ಆಗಲ್ಲ, ಏನೂ ಆಗಲ್ಲ. ಆದರೆ ಮಾಡಿಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು.